ನಮ್ಮ ಮೇಲೆ ಏನಾದ್ರು ಆಕ್ಷನ್ ತಗೊಳ್ಳಿ, ಅವ್ರಿಗೆ ಏನಾದ್ರು ತೊಂದರೆ ಆಗ್ಲಿ ಅಂತಾನೆ ಯೋಚನೆ ಮಾಡೋದು. ಯಾರು ಬರಲ್ಲ ನಮ್ಮ ಇದ್ ಮಾಡೋದಿಕ್ಕೆ. ಬಾಡಿ ಡಿಹೈಡ್ರೇಷನ್ ಆಗಿದೆ, ಫ್ಯಾಮಿಲಿಗೆ ಲಾಸ್, ಬೇರೆಯವ್ರಿಗೆ ಯಾರಿಗೆ ಏನ್ ತೊಂದರೆ ಆಗಿದೆ ಏನೂ ಆಗಲ್ಲ. ಹೋಗಿ ಹಾಕಿಸ್ಕೊಳ್ಳೋಕೆ ಟೈಮ್ ಸಿಗ್ತಾ ಇದೆ. ಮೇಡಮ್, ಇದ್ರ ಬಗ್ಗೆ ಹೇಳೋದಾದ್ರೆ ಇವತ್ತು ಏನಿಲ್ಲ ಸರ್, ತುಂಬಾ ತೊಂದರೆ ಅನುಭವಿಸ್ತಿದೀವಿ, ಟೀಚರ್ಗಳು ಸಾಯ್ತಿದೀವಿ ಲೈನ್ ಆಗಿ. ಬಟ್ ಇದರಿಂದ ಯಾರಿಗ್ ಬೇರೆ ಏನು ತೊಂದರೆ ಆಗ್ತಿಲ್ಲ, ನಮಗ್ ತೊಂದರೆ ಆಗ್ತಿದೆ ಅಷ್ಟೇ. ಅವ್ರ ಮೊನ್ನೆ ಎಲ್ಲ ಅದೇ ಯೋಚನೆ ಮಾಡ್ಕೊಂಡು ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ, ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ರು. ಅದೊಂದು ದುಃಖ ನಮ್ಗೆ ಇನ್ನೂ ಕೊರಿತಾ ಇದೆ. ನಮ್ಗೆ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿಲ್ಲ ಅಷ್ಟೇನೆ. ನಾವೇನ್ ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ವಾರಕ್ಕೆ 10 ದಿನ ರಜಾ ಕೊಡಿ. ನಾವು ಮನುಷ್ಯರು, ನಮಗೂ ಒಂಚೂರು ಫ್ಯಾಮಿಲಿ ಇದೆ, ನಮಗೂ ಒಂಚೂರು ರೆಸ್ಟ್ ಬೇಕು. ವಿ ಆರ್ ನಾಟ್ ಮೆಷಿನ್ಸ್ ಅಲ್ವಾ? ಹಂಗಿರುವಾಗ ನಮ್ಮನ್ನ ಇಷ್ಟೊಂದು ಇದ್ ಮಾಡಿದ್ರೆ ನಾವ್ ಏನ್ ಮಾಡೋಣ ಸರ್? 56 ವರ್ಷ, ನಮ್ಗೆ 55 ಇಯರ್ಸ್ ಅಬೌವ್ ಅವ್ರು ಇದಾರೆ. ಎಷ್ಟು ಜನ 58 ಇಯರ್ಸ್ ಅವ್ರು ಇದಾರೆ. ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಮಾಡಿ 10 ಇಳಿ 4 ಮಾಡಿ ಅಂತಂದ್ರೆ ಬೆಳಗ್ಗೆ ಸಾಯಂಕಾಲ ತನಕ ಕಷ್ಟ ಆಗ್ತಿದೆ ಸರ್ ನಮ್ಗೆ. ಏನ್ ಮಾಡೋದು? ನಮ್ ಕೈಲಿ ಆಗ್ತಾ ಇಲ್ಲ. ಏನ್ ಮಾಡೋದು ಅಂತ ನಮಗ್ ಗೊತ್ತಾಗ್ತಿಲ್ಲ. ಹಿಂಗೆ ಎಲ್ರು ಒಬ್ರಾದ್ಮೇಲೆ ಒಬ್ರು ಟಿಕೆಟ್ ತಗೊಂಡು ಹೋಗ್ಬೇಕಾಗತ್ತೇನೋ ಅಷ್ಟೇ, ನಮಗ್ ಗೊತ್ತಿಲ್ಲ. ಮೇಡಮ್, ತಾವು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ರೆ ಏನು? ಹೌದು ಸರ್, ನಮಗೆ ನಮ್ಮನ್ನಾಗಲಿ ನಮ್ಮ ಸ್ಟೂಡೆಂಟ್ಸ್ದು ನಾವು ಕನ್ಸರ್ನ್ ಏನು ನೋಡೋಕ್ಕಾಗ್ತಾ ಇಲ್ಲ ಸರ್. ಹೋಮ್ವರ್ಕು ಕಳಿಸ್ತಾ ಇದೀವಿ ಆನ್ಲೈನ್, ಅಂದರೆ ವಾಟ್ಸಪ್ ಗ್ರೂಪ್ಗಳಲ್ಲಿ. ನಮ್ಮ ಮಕ್ಳು ನೋಡಿದ್ರೆ ಬೇಜಾರಾಗ್ತಿದೆ, ಸ್ಕೂಲ್ ಮಕ್ಳನ್ನ ನೋಡಿದ್ರೆ. ನಾವು ಬೇಡ ಸರ್, ನಮ್ಗೆ ಈ ಥರ ಕೆಲಸಗಳನ್ನ ಆದಷ್ಟು ಕಡಿಮೆ ಮಾಡಿ ಸ್ಕೂಲಿಗೆ ಕಳಿಸಿದ್ರೆ ನಮ್ಗೆ ತುಂಬ ನೆಮ್ಮದಿ ಇರುತ್ತೆ. ನಾವು ಮಕ್ಳ ಜೊತೆಗೆ ಟೀಚರ್ಸ್ ಆಗಿ ವರ್ಕ್ ಮಾಡಕ್ಕೆ ಬಂದವರು ನಾವು ಜಾಸ್ತಿ ಪಬ್ಲಿಕ್ಕಿಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ ಸರ್. ಪಬ್ಲಿಕ್ಸಿಂದ ತುಂಬ ಕಾಲ್ಸ್ ಬರುತ್ತೆ, ಸಾವಿರಾರು ಕಾಲ್ಸು. ಅವ್ರನ್ನ ಅಟೆಂಡ್ ಮಾಡಿಕೊಂಡು ನಮ್ಮ ಹೆಲ್ತ್ ಇರಲಿ, ನಮ್ಮ ಊಟ ತಿಂಡಿ, ನಮ್ಮ ಫ್ಯಾಮಿಲಿ ಏನನ್ನೂ ನಾವು ನೋಡೋಕ್ಕಾಗ್ತಾ ಇಲ್ಲ. ಜೊತೆಗೆ ಕಾಯಿಲೆಗಳು ಇಟ್ಕೊಂಡು ಒಟ್ಟು ಕೆಲಸ ಮಾಡ್ತಿದೀವಿ ಸರ್. ಅದಕ್ಕಿಂತ ನಮಗೆ ವಾರಕ್ಕೆ 1 ರಜಾನೂ ಇಲ್ಲ. ಅಟ್ಲೀಸ್ಟ್ ಸ್ಕೂಲಿಗೆ ಹೋದ್ರೆ ನಮ್ಗೆ ಹೆಲ್ತ್ ಅಪ್ಸೆಟ್ ಆಯಿತು ಅಥವಾ ನಮ್ಮ ಕಡೆ ಯಾರೋ ಹೋದ್ರು ಅಂದರೆ ನಾವು ಒಂದು ರಜಾ ಹಾಕೋಬೋದಿತ್ತು. ಇವಾಗ ಯಾವುದೂ ಇಲ್ಲ ಸರ್. ಈವನ್ ಸ್ಯಾಟರ್ಡೇ ಸಂಡೇಸು ಇರುತ್ತೆ. 8 to 8 ಕೆಲಸ ಮಾಡಬೇಕಾಗಿದೆ. ಅದು 8ಗೆ ಮುಗಿಯಲ್ಲ ಸರ್. ರಾತ್ರಿ 12 ಆದರೂ ನಡೀತಾ ಇರುತ್ತೆ. 1 ಗಂಟೆ ತನಕ ನಾವು ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಜೊತೆಗೆ ನಾವು ಒಬ್ಬರೇ ಅಲ್ಲ ಸರ್, ಫ್ಯಾಮಿಲಿ ಹೆಲ್ತ್ ತೊಗೊಂಡು, ನಮ್ಮ ಚಿಕ್ಕ ಮಕ್ಕಳ ಹೆಲ್ತ್ ತೊಗೊಂಡು, ಹಸ್ಬೆಂಡ್ ಹೆಲ್ತ್ ತೊಗೊಂಡು ಕೂಡ ಮಾಡ್ತಾ ಇದ್ದೀವಿ. ಮುಗಿತಾ ಇಲ್ಲ. ಅಂದರೆ ನಮಗೆ ಆಫೀಸರ್ಸಿಂದ ಅವರಿಗೂ ಒತ್ತಡ ಇದೆ. ಹಾಗಾಗಿ ನಮ್ಮ ಕಡೆಗೆ ಒತ್ತಡ ಹಾಕ್ತಾ ಇದ್ದಾರೆ, ಅರ್ಥ ಆಗುತ್ತೆ. ಆದರೆ ಸರ್, ನಮಗೆ ಈ ಕೆಲಸಕ್ಕಿಂತ ನಮ್ಮನ್ನು ಬೆಟರ್ ಸ್ಕೂಲ್ಗಳಿಗೆ ಕಳಿಸ್ಬಿಟ್ರೆ ಒಳ್ಳೇದಿರುತ್ತೆ. ಸ್ಕೂಲ್ಗಳಲ್ಲಿ ನಾವು ಮಕ್ಕಳ ಜೊತೆ ನಾವು ಅವ್ರಿಗೆ ಪಾಠ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀವಿ. ನಾವು ಅದೇ ಉದ್ದೇಶಕ್ಕೆ ಟೀಚರ್ ಆಗಿರೋರು ಜಾಸ್ತಿ ಆಯಿತು ಸರ್. ಪಬ್ಲಿಕ್ ಎಕ್ಸ್ಪೋಜರ್ ನಮಗೆ BLO